ಮಕ್ಕಳ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಇದರ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಚಿಣ್ಣರ ಕಲರವಾದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಯಲ್ಲಿ ಉಪಸ್ಥಿತವಂತಹ ನಮಗೆ ಅತ್ಯಂತ ಗೌರವಿತರಾಗಿರುವಂತಹ ಬಹುಶಃ ಈ ಒಂದು ಸಂಸ್ಥೆಯ ಬಗ್ಗೆ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಅನಂತಕೃಷ್ಣ ಭಟ್ ಅವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಉಳ್ಳಾಲ ತಾಲೂಕು ಈ ಒಂದು ಸಂಸ್ಥೆಯ ಅಧ್ಯಕ್ಷ ಅಂತ ಶ್ರೀಮತಿ ಸಿಯಾನ BM ರವರೇ, ನಮ್ಮ ಜೊತೆ ವೇದಿಕೆಯ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವಂತ ಸ್ವಾಸಿನಕ್ಕನವರೇ, ಅದೇ ರೀತಿ ಶಶಿಕಲಾ ಗಟ್ಟಿರವರೇ, ನಮ್ಮ ಪವನ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಭಟ್ನಗರ್ ಅವರೇ, ನಮ್ಮ ಗೌರವಾದಂಥ ಜ್ಯೋತಿರವರೇ, ನಮ್ಮ ಸಮಿತಿಯ ಸರ್ವ ಸದಸ್ಯರುಗಳೇ, ಮುಂದಿರುವ ದೇವಕಕ್ಕನವರೇ, ರಜೇರವರೇ, ಇನ್ನಿತರ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕು ಪ್ರತಿಯೊಂದು ಹಿತೈಷಿಗಳೇ, ನನ್ನ ಮುಂದಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ನನಗೆ ಅತ್ಯಂತ ನನಗೆ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಮತ್ತು ತಮ್ಮ ಈ ಸಂಸ್ಥೆ ಅಧ್ಯಕ್ಷರಾದ CN BM ಅವರು ಮೊನ್ನೆ ಇನ್ವಿಟೇಷನ್ ಕಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಆಹ್ವಾನ ಮಾಡಿದರು. ನಾನು ಆವಾಗ ಬೆಂಗಳೂರಿನಲ್ಲಿದ್ದೆ. ನಾನು ಹೇಳಿದೆ, ಮಂಗಳೂರಿನಲ್ಲಿದ್ದರೆ ನಾನು ಖಂಡಿತವಾಗಿಯೂ ನಾನು ಬಂದೇ ಮುಟ್ತೇನೆ. ಅದೇ ರೀತಿ ದೇವರು ನಿಮ್ಮ ಮುಂದೆ ಬಂದು ನಿಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾನು ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಮಕ್ಕಳಿಗೆ ತಮ್ಮ ಪರಿಸರ ಮತ್ತು ಚಿನ್ನದ ಕಲಾವರೆಂಬ ಆ ಒಂದು ಸಾಹಿತ್ಯ ಕಲಾಕ್ರಮ ಮಾಡಿಕೊಳ್ಳುವ ಮೂಲಕ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಈ ಎಲ್ಲ ಕಾರ್ಯಕ್ರಮ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶದ ಮುಂದಿನ ಸತ್ಪ್ರಜೆಗಳೇ ಬಹುಶಃ ತಾವು ಮೇಲೆ ಬರಬೇಕಂತ ಹೇಳಿ ಈ ಒಂದು ನಮ್ಮ ಸಂಸ್ಥೆ ಬಾಲ ಸಂರಕ್ಷಣಾ ಒಂದು ಕೇಂದ್ರ, ಈ ಒಂದು ಸಂಸ್ಥೆ ಈಗಲ್ಲ, ನಾನು ಭಾಳ ವರ್ಷಗಳಿಂದ ಬರ್ತಾಯಿದ್ದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ. ಅತ್ಯುತ್ತಮವಾಗಿ ಇಲ್ಲಿ ತಮ್ಮ ಸೇವೆ ನಿರ್ವಹಿಸಿ ನಿಮಗೆಲ್ಲರಿಗೂ ಕೂಡ ತಮ್ಮದೇ ಆದ ರೀತಿಯ ಸಹಕಾರ ಕೊಡ್ತಾ ಇದೆ. ನಾನು ಇಲ್ಲಿ ಸೇರುವ ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ಕಷ್ಟದಲ್ಲಿ ಹುಟ್ಟಬಹುದು, ಆದರೆ ಬಡತನ ಮತ್ತು ಕಷ್ಟದಲ್ಲೇ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ಬಡತನ ಮತ್ತು ಕಷ್ಟವನ್ನು ದೂರ ಮಾಡಬೇಕಾದ್ರೆ ಅದು ನಿಮ್ಮ ಶೈಕ್ಷಣಿಕ ಕೇಂದ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಕೆಲಸವನ್ನೇ ಬಹುಶಃ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಅನಂತಕೃಷ್ಣ ಭಟ್ ಅವರ ಬಂಬಿ ಪುರಾಣಿಕರ ನೇತೃತ್ವ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ತಮ್ಮ ಸತ್ಪ್ರಜೆ ಮತ್ತು ವ್ಯಕ್ತಿತ್ವ ರೂಪಿಸಿಕೊಂಡು ಭವಿಷ್ಯದ ದಿನಗಳಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡುವಂಥ ವ್ಯಕ್ತಿತ್ವ ಮತ್ತು ಶಿಕ್ಷಣ ನಿಮಗೆ ಸಿಗ್ತದೆಂಬ ವಿಶ್ವಾಸ ನನಗೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಯಾವುದೇ ಸಣ್ಣ ಪುಟ್ಟ ಟೆನ್ಷನ್ ಇದ್ದರೆ ಆ ಟೆನ್ಷನ್ ಬದಿಗಿದೆ. ಟೆನ್ಷನ್ ಇಲ್ಲದೆ ನೀವು ಎಣಿಸಬೇಡಿ ನಿಮಗೆ ಮಾತ್ರ ಟೆನ್ಷನ್ ಅಂತ. ನೀವು ಬಿಟ್ಟಿಲ್ಲಿ ಕೂತ್ಕೊಂಡು ನನ್ನನ್ನು ಸೇ ಎಲ್ಲ ಟೆನ್ಷನಲ್ಲಿರುವವರು, ಬೆಳಿಗ್ಗೆಯಿಂದ ಎದ್ದುಕೊಂಡಿರುವಂಥ ಎಲ್ಲ ಬೇರೆ ಬೇರೆ 100 ಟೆನ್ಷನ್ ಇದೆ. ಅವ್ರವ್ರ ಕೇಳಿದರೆ ಅವರವರ ಟೆನ್ಷನ್ ಅವರವರಿಗೆ ಗೊತ್ತು. ಅದಕ್ಕೆ ಟೆನ್ಷನ್ ಇಲ್ಲದ ಮನುಷ್ಯ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಈ ಭೂಮಿಗೆ ನಮ್ಮನ್ನು ತಂದಾಗ ಎಲ್ಲವೂ ಕೂಡ ಸಂತೋಷ ತರಲಿಲ್ಲ, ಎಲ್ಲ ಟೆನ್ಷನ್ ಕೊಟ್ಟೇ ನಮ್ಮನ್ನು ತಂದಿದ್ದಾರೆ. ಈ ಟೆನ್ಷನ್ ಹೇಗೆ ನಾವು ಬಗೆಹರಿಸಬೇಕಂತೇಳಿ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನಮಗೆ ಕೊಡುವ ಮುಖ್ಯ ಶಿಕ್ಷಣವೇ ನಾನು ಸಂತೋಷದಿಂದ ಇರಬೇಕು, ಇನ್ನೊಬ್ಬರು ನಾನು ಸಂತೋಷದಿಂದ ಹೇಗೆ ನೋಡಿಕೊಳ್ಳಿರ್ಬೇಕಂತೇಳಿ ಇರುವುದೇ ನಮ್ಮ ಮುಖ್ಯ ಸಂದೇಶವೇ ಇವತ್ತು ಆಗಿದೆ. ಮತ್ತು ನಿಮಗೆ ಟೆನ್ಷನ್ ಇಲ್ಲದ ಊರು ಬೇಕು, ನಮಗಿದು ಬೇಡ, ನಮಗೇನು ಟೆನ್ಷನ್ ಇಲ್ಲ ಊರು ಬೇಕಂತ ಹೇಳಿದರೆ ಆ ಒಂದು ಊರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನಿಮ್ಗೆ ಯಾವುದೇ ಟೆನ್ಷನ್ ಕೂಡ ಇಲ್ಲ. ನೀವು ಕೂತ್ಕೊಂಡಿರೋ ಆಲೋಚನೆ ಮಾಡಿದಿರಿ, ಇದೊಂದು ಯಾವುದು ಮಾರ ಟೆನ್ಷನ್ ಇಲ್ಲದ ಊರಿದೆ, ನಮ್ಗೆ ಯೂಟಿಗಾದರೆ ಹೇಳಿ, ನಾವು ಒಮ್ಮೆಯಾಗಿ ಇಲ್ಲಿ ಕೂತ್ಕೊಳ್ತೇವೆ, ನಮಗೆ ಟೆನ್ಷನವೇ ಬೇಡ ಎಂಬ ಆಲೋಚನೆ ನಿಮಗೆಲ್ಲರಿಗೂ ಕೂಡ ಇದೆ. ಅಷ್ಟು ಅರ್ಜೆಂಟ್ ಪಡಬೇಡಿ, ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಬೇರೆಲ್ಲ ಕಡೆ ಕಟ್ಟಿಟ್ಟ ಬುತ್ತಿ. ಮತ್ತು ಅಲ್ಲಿಗೆ ಹೋಗಲಿಕ್ಕೆ ನಿಮಗೆ ಅದಕ್ಕೆ ಕೂಡ ಅರ್ಜೆಂಟು ಇಲ್ಲ, ಸ್ವಲ್ಪ ಇರ್ತೇವೆ, ಕಷ್ಟ ಆದರೂ ಕೂಡ ನಾವು ಇಲ್ಲಿ ಇರ್ತೇವೆ ಎಂಬ ಭಾವನೆ ಇದೆ. ಆದ ಕಾರಣ ತಾವೆಲ್ಲ ವಿಚಾರ ಸಹಿಸಿಕೊಂಡು ಅತ್ಯುತ್ತಮವಾದ ಶಿಕ್ಷಣ ನಮಗೆ ಶಾಲೆಯಲ್ಲಿ ಶಿಕ್ಷಣ ಪಡೆದುಕೊಂಡು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮಗೆ ಬಯಸುವಂಥದ್ದು. ಈ ಒಂದು ಸಾಹಿತ್ಯ ಪರಿಷತ್ ಉಳ್ಳಾಲ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ಮುಖಾಂತರ ಏರ್ಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಾವು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ಇವತ್ತು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಪವನ್ ಇದೆ. ನಮ್ಮ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಹೆತ್ತವರಿಗೆ ಕೂಡ ಒಂದು ಟ್ರೈನಿಂಗ್ ಕೊಡಬೇಕು.
ಯಾಕಂತ ಹೇಳಿದರೆ ನಾನು ಆದಿತ್ಯವಾರ ಶನಿವಾರ ಎಲ್ಲ ನೋಡ್ತಾ ಇದ್ದೇನೆ. ಅದು ಸಿಟಿ ಸೆಂಟರ್ ಇರಲಿ, ಫೋರಮ್ ಮಾಲ್ ಇರಲಿ, ಹಂಪನಕಟ್ಟೆ ಇರಲಿ, ಕದ್ರಿ ಪಾರ್ಕ್ ಇರಲಿ, ಬೀಚ್ ಇರಲಿ, ಉಳ್ಳಾಳದಲ್ಲಿರಲಿ, ತಂದೆ ತಾಯಿ ಮಕ್ಕಳು ಐಸ್ ಕ್ರೀಮ್ ಪಾಪ ಭಾಳ ಖುಷಿಯಾಗಿರ್ಬೇಕು ಎಲ್ಲ ಇರ್ತಾರೆ. ಅದರ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಪುಸ್ತಕದ ಸಾಹಿತ್ಯ ಎಕ್ಸಿಬಿಷನ್ ಮಾಡಿದರೆ ಅಲ್ಲಿ ಒಂದು ತಂದೆಯೂ ಇಲ್ಲ, ಒಂದು ತಾಯಿಯೂ ಇಲ್ಲ, ಒಂದು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ. ಯಾವ ರೀತಿ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ ಅದೇ ರೀತಿ ಇಲ್ಲಿ ಕರ್ಕೊಂಡು ಹೋದರೆ ಮಕ್ಕಳು ತನ್ನಿಂತಾನೆ ತಮ್ಮ ಒಂದು ಬೆಳೆಸ್ಕೊಳ್ಳೋದು. ಒಮ್ಮೆ ಅವರಿಗೆ ಪುಸ್ತಕದ ಪರಿಚಯ ಮಾಡಿ ಬಿಟ್ಟರೆ ಆ ಮಕ್ಕಳು ಬಹುಶಃ ಪುಸ್ತಕವನ್ನು ಪಡೆದುಕೊಂಡು ಎಷ್ಟೋ ದೊಡ್ಡ ಸಾಹಿತ್ಯ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಅತಿ ಅಗತ್ಯ ಎಂದು ಹೇಳಿಕೊಂಡು ಬಹುಶಃ ಇದು 2ನೇ ಸಾಹಿತ್ಯ ಉಳ್ಳಾಲ ತಾಲೂಕು ಮಹಿಳಾ ಸಾಹಿತ್ಯ ಮಕ್ಕಳ ಸಾಹಿತ್ಯ ಮುಖಾಂತರ 2ನೇ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋದು. ನಾನು ಬಹುಶಃ ನಮ್ಮ ತಾಲೂಕಿನ ಅಧ್ಯಕ್ಷ ಅಂತ ಸಿಯಾನ್ ಮತ್ತು ಎಲ್ಲ ಸಮಿತಿಯ ಸದಸ್ಯರು, ನಿಮ್ಮ ಜಿಲ್ಲಾಧ್ಯಕ್ಷರು ಇನ್ನಿತ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಮಟ್ಟದ ಸದಸ್ಯರು, ಈ ಒಂದು ನಿಮ್ಮ ಉಳ್ಳಾಲ ತಾಲೂಕು ಮಟ್ಟದ ಎಲ್ಲ ಹಿರಿಯ ಕೆಲಸ ತುಂಬ ಉತ್ತಮವಾದ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನೀವು ಸಲ್ಲಿಸಿಕೊಡ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರಿಂದ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸುತ್ತಾ ಬಹುಶಃ ದೇವರ ಹೆಸರು ನಾನು ಉದ್ಘಾಟಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.